ಬೆಲೆ ಏರಿಕೆ ಎಲ್ ಮಾಡಿದ್ದೇವೆ, ಹಾಲಿನ ದರ ಹೆಚ್ಚಿಸಿಲ್ಲ. ಎಚ್.ಡಿ. ಕುಮಾರಸ್ವಾಮಿ ಸರಿಯಾಗಿ ಓದ್ಕೊಳ್ಳಪ್ಪ, ಗ್ಯಾರಂಟಿಯಿಂದ ಬೆಲೆ ಏರಿಕೆ ಅಂತ ಎಚ್.ಡಿ.ಕೆ ಹೇಳಿದ್ರು. ಇದಕ್ಕೆ ಸಿಎಂ ತಿರುಗೇಟನ್ನ ಕೊಟ್ಟಿದ್ದಾರೆ. ಮೊದಲು 90 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆಗ್ತಿತ್ತು, ಈಗ 99 ಲಕ್ಷ ಲೀಟರ್ ಉತ್ಪಾದನೆ ಆಗ್ತಿದೆ. ಉತ್ಪಾದನೆ ಹೆಚ್ಚಿರುವ ಹಾಲನ್ನ ರೈತರಿಂದ ಖರೀದಿಸಬೇಕಲ್ವಾ? ಎಚ್.ಡಿ.ಕೆಗೆ ಹಾಲಿನ ದರ, ತೈಲದ ನಡುವಿನ ವ್ಯತ್ಯಾಸ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಬಿಜೆಪಿ ಮತ್ತು ಜೆಡಿಎಸ್ನವರು ರೈತ ವಿರೋಧಿಗಳು, ಪೆದ್ದಾಗಿ ಪ್ರತಿಭಟಿಸಿದ್ರೆ ಏನ್ ಮಾಡೋದು ಅಂತ ಸಿಎಂ ಕಿಡಿಕಾರಿದ್ದಾರೆ. ಹಾಲಿನ ರೇಟ್ ಜಾಸ್ತಿ ಆಗಿದೆ ಅನ್ನುವಂತ ಹಿನ್ನೆಲೆಯಲ್ಲಿ ಕೆಲವು ಕಡೆಯಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಜೆಡಿಎಸ್ ಮತ್ತು ಬಿಜೆಪಿಯವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಈ ಸರ್ಕಾರ ಈ ರೀತಿಯಾಗಿ ಎಲ್ಲಾದ್ರೂ ರೇಟ್ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದೆ ಅಂತ ಮಾತನಾಡ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಕುಮಾರಸ್ವಾಮಿ ಅವರಿಗೆ ತಿರುಗೇಟು ಕೊಟ್ಟಿದ್ದಾರೆ. ಮಾಡಿದೀವಿ. ಹಾಲು ಏನಾಯ್ತು, ಹೋದ ವರ್ಷ ಇದೇ ತಿಂಗಳಲ್ಲಿ, ಜೂನ್ ತಿಂಗಳಲ್ಲಿ 90 ಲಕ್ಷ ಲೀಟರ್ ಬಂದಿತ್ತು. ಎಷ್ಟು? 90 ಲಕ್ಷ. ಈಗ 99 ಲ್ಯಾಕ್ ಲೀಟರ್ಗಿಂತ ಜಾಸ್ತಿ ಆಗಿದೆ. ಎಷ್ಟು ಜಾಸ್ತಿ ಆಯ್ತು? ಅದು ಮಾರುಕಟ್ಟೆ ಆಗಬೇಕಲ್ವ? ನಂಬರ್ 1. ನಂಬರ್ 2, ರೈತರಿಂದ ಹಾಲು ಕೊಂಡ್ಕೊಳ್ಳೋದು ಮಾಡಬೇಕಲ್ಲ, ನಿಲ್ಸಕ್ಕಾಗತ್ತಾ? ನಿಲ್ಸಕ್ಕಾಗಲ್ಲ. ಹೆಚ್ಚಾದ ಹಾಲನ್ನು ತಗೋಬೇಕಾಗ್ತದೆ, ಅದಕ್ಕೂ ಮಾರುಕಟ್ಟೆ. ಅದಕ್ಕೆ ನಾವೇನು ಮಾಡಿದ್ದೀವಿ, 500 ಇತ್ತಲ್ಲ ಮಿಲಿ ಲೀಟರ್, ಅದಕ್ಕೆ 550 ಮಾಡಿದ್ದೀವಿ. 1 ಲೀಟರ್ ಇತ್ತಲ್ಲ, ಅದಕ್ಕೆ 1050 ಮಾಡಿದ್ವಿ. ಆ 50ಕ್ಕೆ ಬೆಲೆ ಹಾಕಿದ್ದೀವಿ ಅಷ್ಟೇ. ಇನ್ಸ್ಟೆಡ್ ಆಫ್ ಬೆಲೆ ಹೆಚ್ಚಾಗಿಲ್ಲ. ನಂಬರ್ 1. ಪ್ರಮಾಣ ಹೆಚ್ಚಾದದಕ್ಕೆ 2 ರೂಪಾಯಿ ಆಗುತ್ತಲ್ಲ, 2 ರೂಪಾಯಿ 10 ಪೈಸೆ ಆಗುತ್ತೆ, 2 ರೂಪಾಯಿ ಗೊತ್ತಾಯ್ತಾ? ಸೊ ಬೆಲೆಯ ಹಾಲಿನ ಬೆಲೆ ಹೆಚ್ಚು ಮಾಡಿಲ್ಲ. ಕುಮಾರಸ್ವಾಮಿಗೆ ಹೇಳ್ಬೇಕು, ನೀವು ಸರಿಯಾಗಿ ಓದ್ಕೊಳಪ್ಪ, ನೀನು ಬೆಲೆ ಏರಿಕೆ ಮಾಡಿದ್ದೀವಿ ಅಂತ ಎಲ್ಲಿ ಮಾಡಿದ್ದೀವಿ? ಸಿಎಂ ಪ್ರತಿಕ್ರಿಯೆಯನ್ನ ಗಮನಿಸ್ತಾ ಇದ್ರಿ. ನಾವು ಹಾಲಿನ ರೇಟ್ ಜಾಸ್ತಿ ಮಾಡಿಲ್ಲ, ಇವರು ಗೊತ್ತಿಲ್ಲದೇನೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಏನ್ ಹೇಳೋದು ಇವರಿಗೆ? ರೈತ ವಿರೋಧಿಗಳು ಇವರು ಅಷ್ಟೇನೆ. ಗೊತ್ತಿಲ್ಲದೆ ಯಾಕೆ ಸುಮ್ಮನೆ ಪ್ರತಿಭಟನೆ ಮಾಡಬೇಕು ಅನ್ನುವಂಥ ಪ್ರಶ್ನೆಯನ್ನ ಮಾಡಿದ್ದಾರೆ. ನೋಡಿ, ಮೊದಲು 90 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆಗ್ತಾ ಇತ್ತು, ಆದರೆ ಈಗ 99 ಲಕ್ಷ ಲೀಟರ್ ಉತ್ಪಾದನೆ ಆಗ್ತಾ ಇದೆ. ಉತ್ಪಾದನೆ ಹೆಚ್ಚಿರುವಂತಹ ಹಾಲನ್ನ ರೈತರಿಂದ ಖರೀದಿಸಬೇಕಲ್ವಾ ಅನ್ನುವಂಥ ಪ್ರಶ್ನೆಯನ್ನ ಇಲ್ಲಿ ಸಿಎಂ ಮಾಡ್ತಾ ಇದ್ದಾರೆ. ಸುಮ್ಮನೆ ಹುಚ್ಚುಚ್ಚಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ನವರು ಬೆಲೆ ಜಾಸ್ತಿ ಆಗಿದೆ, ಇದರಿಂದ ಜನಸಾಮಾನ್ಯರಿಗೆ ಬದುಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಎಲ್ಲದ್ರೂ ಬೆಲೆನೂ ಈ ರೀತಿಯಾಗಿ ಜಾಸ್ತಿ ಮಾಡ್ಕೊಳ್ತಾ ಹೋಗ್ತಾ ಇದ್ರೆ ದಿನನಿತ್ಯ ಬದುಕೋದಾದ್ರೂ ಹೇಗೆ? ಹಾಲೆಲ್ಲ ತುಂಬಾ ಅತ್ಯಮೂಲ್ಯವಾದದ್ದು, ಮತ್ತೆ ಪ್ರತಿನಿತ್ಯ ನಾವು ಬಳಸುವಂಥದ್ದು. ಈ ರೀತಿಯಾಗಿ ಜಾಸ್ತಿ ಮಾಡಿದ್ರೆ ಕೊಂಡ್ಕೊಳ್ಳೋದಕ್ಕೆ ಕಷ್ಟ ಆಗತ್ತೆ ಅನ್ನುವಂಥ ವಿಚಾರವನ್ನ ಇಟ್ಕೊಂಡು ಪ್ರತಿಭಟನೆಯನ್ನ ಮಾಡ್ಲಾಗ್ತಾ ಇದೆ. ಈಗ ಒಂದು ಸ್ಪಷ್ಟನೆ ಕೊಡುವಂತ ಕೆಲಸವನ್ನ ಸರ್ಕಾರದ ಕಡೆಯಿಂದ ಮಾಡ್ಲಾಗ್ತಾ ಇದೆ.